ಜಮ್ಮು ಕಾಶ್ಮೀರದ ಮಸೀದಿ ಮೇಲೆ ಪಾಕ್ ದಾಳಿ ಮಾಡಿದೆ. ಪಾಕ್ ಶೆಲ್ ದಾಳಿಯಿಂದ ಮಸೀದಿಗೆ ಹಾನಿಯಾಗಿದೆ. ಮಧ್ಯರಾತ್ರಿ 3 ಗಂಟೆಯಿಂದ ಬೆಳಗ್ಗಿನವರೆಗೂ ಕೂಡ ದಾಳಿಗಳು ನಡೀತಾನೆ ಇದೆ. ಉರಿ ಸೆಕ್ಟರ್ನಲ್ಲಿರುವಂತಹ ಮಸೀದಿಯ ಗಾಜು ಪುಡಿ ಪುಡಿಯಾಗಿದೆ. ನಿವಾಸ ಮಾತ್ರ ಅಲ್ಲ, ಮಸೀದಿಗಳನ್ನು ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನ ನಡೆಸ್ತಾ ಇದೆ. ಜಮ್ಮು ಕಾಶ್ಮೀರದ ಮಸೀದಿ ಮೇಲೆ ಆಗಿರುವಂತಹ ದಾಳಿ, ಗಾಜು ಪುಡಿ ಪುಡಿಯಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಆ ಸಂದರ್ಭವನ್ನು ವಿವರಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ನೋಡಿ, ಮಸೀದಿಯ ಗಾಜು, ಪುಟ್ಟದಾದಂಥ ಮಸೀದಿ, ಅದರ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಪಾಕಿಸ್ತಾನ. ಮಸೀದಿಯ ಗಾಜುಗಳು ಪುಡಿ ಪುಡಿಯಾಗಿದೆ. ಮತ್ತೊಂದು ಕಡೆ ನಿವಾಸದ ಮೇಲೆ ದಾಳಿಗಳಾಗ್ತಾ ಇದೆ. ಇದಕ್ಕೆ ಭಾರತ ರೆಸ್ಪಾಂಡ್ ಮಾಡ್ತಾ ಇದೆ. ಯಾವಾಗ ನಾಗರಿಕರ ಮೇಲೆ ದಾಳಿ ಆಗುತ್ತೆ, ರಿಟಾಲಿಯೇಟ್ ಪಾಕಿಸ್ತಾನದಿಂದ ಆಗುತ್ತೆ, ರೆಸ್ಪಾನ್ಸ್ ಭಾರತದಿಂದ ಹೋಗ್ತಾ ಇದೆ. 2 ದಿನಗಳಿಂದಲೂ ಕೂಡ ನಿರಂತರವಾದಂತಹ ಪ್ರಕ್ರಿಯೆ ನಡೀತಾನೆ ಇದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ, ಅದರ ಜೊತೆಗೆ ಆಗ್ತಾ ಇರುವಂತಹ ದಾಳಿ, ಇದಕ್ಕೆ ರೆಸ್ಪಾನ್ಸ್ ಭಾರತದಿಂದ ಸಿಗ್ತಾ ಇದೆ. ನೋಡಿ, ಪುಡಿ ಪುಡಿಯಾದಂಥ ಗಾಜಿನ ದೃಶ್ಯ, ಮಸೀದಿಯ ಗಾಜು ಪುಡಿಯಾಗಿ ಬಿದ್ದಿರೋದು.